ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಗಿರಿಜಾ ಅಂತೇಳ್ಬಿಟ್ಟು, ವಯಸ್ಸು 28 ವರ್ಷ ಕಂಪ್ಲೀಟ್ ಆಗಿದೆ. ಊರು ಬಿಜಾಪುರ ಭಾಗದವರು. ತೂತು ಸಿಕ್ಕಾಪಟ್ಟೆ ಚೂಲಿದೆ ಅಂತೇಳಿ ತಿಳಿಸಿದ್ದಾಳೆ. ಗಂಡ ಹೆಂಡತಿಗೆ ಸರಿಯಾಗಿ ಸುಖ ಕೊಡೋದಕ್ಕೆ ಆಗುತ್ತಿಲ್ಲ ಅಂತೇಳಿ ತಿಳಿಸಿರೋದು. ಇನ್ನು ಸಮಸ್ಯೆ ಏನಪ್ಪ ಅಂದರೆ ಶೀಘ್ರ ಸ್ಖಲನ ಸಮಸ್ಯೆ ಇದೆ ಅಂತೇಳಿ ತಿಳಿಸಿರೋದು. ಬಯಕೆ ಮನೆಗೆ ಬಂದು ಸುಖವನ್ನು ಕೊಡೋರು ಬೇಕಾಗಿದ್ದಾರೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಇನ್ನಿವರ ಬಳಿರುವ ಫೋರ್ಡ್ ಫಿಗೋ ಪೆಟ್ರೋಲ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಫ್ರೆಂಡ್ಸ್, ಮದುವೆಯ ನಂತರ ಅನುಭವಿಸಿದ ಕೆಲವೊಂದು ಕಷ್ಟಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಮೊದಲನೇದು ಸರ್ಕಾರಿ ನೌಕರಿ ಅಂತ ಒಬ್ಬ ಟೀಚರ್ಗೆ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಸದ್ಯಕ್ಕೆ ಸಂಬಳ 70,000 ಪ್ರತಿ ತಿಂಗಳು ಸಿಗುತ್ತೆ ಅಂತೇಳಿ ಹೇಳಿರೋದು. ಸ್ವಂತ ಮನೆ ಇದ್ದರೂ ಸಹಿತ ನನಗೆ ನೆಮ್ಮದಿ ಇಲ್ಲ ಅಂತೇಳಿ ಹೇಳಿಕೊಂಡಿದ್ದಾಳೆ. ಗಂಡ ಇದ್ದರೂ ಸಹಿತ ಅವರಿಂದ ತೂತಿಗೆ ಯಾವುದೇ ರೀತಿಯಾದ ಸುಖ ಸಿಗುತ್ತಿಲ್ಲ. ಮಾಡುವಾಗ 2 ನಿಮಿಷದಲ್ಲಿ ಔಟ್ ಮಾಡಿಕೊಳ್ಳುತ್ತಾರೆ ಅಂತೇಳಿ ಇದಿಷ್ಟು ಮದುವೆಯ ನಂತರ ಅನುಭವಿಸುತ್ತಿರುವ ಕೆಲವೊಂದು ಕಷ್ಟಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಅಂದರೆ ಫ್ರೆಂಡ್ಸ್, ಗಂಡನಿಗೆ ಶೀಘ್ರ ಸ್ಖಲನ ಸಮಸ್ಯೆ ಇರೋದರಿಂದ ತೂತಿಗೆ ಯಾವುದೇ ರೀತಿಯಾದ ಸುಖ ಸಿಗುತ್ತಿಲ್ಲ ಅಂತೇಳಿ ಹೇಳಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಇನ್ನು ಈ ಥರ ಗಂಡಸರಿದ್ದರೆ ಕಾಲ್ ಮಾಡಿ ಅಂತೇಳಿ ಇವರಿಗೆ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು 30 ನಿಮಿಷ ಸತತವಾಗಿ ತೂತು ದೆಂಗುವಂತಹ ಗಂಡಸರು ಬೇಕು, ಹಾಗಿದ್ದರೆ ಮಾತ್ರ ಸಂಬಂಧವನ್ನು ಬೆಳೆಸುತ್ತೇನೆ ಅಂತೇಳಿ ಹೇಳಿದ್ದಾಳೆ. ಎರಡನೇದು ತೂತು ಅಗಲ ಮಾಡಿ ಚೀಪೋ ಆಸೆ ಕೂಡ ಇರಬೇಕು. ದಾಂಪತ್ಯ ಸುಖ ಇಂಚಿಂಚು ತೋರಿಸಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ನಾಲ್ಕನೇದು ಗಟ್ಟಿಯಾಗಿ ತಬ್ಬಿ ತುಟಿಯನ್ನು ಕಚ್ಚಿ ಸುಖವನ್ನು ಕೊಡಬೇಕು ಅಂತೇಳಿ ಇದಿಷ್ಟು ಇಂತಹ ಗಂಡಸರಿದ್ದರೆ ಕಾಲ್ ಮಾಡಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಕೊಟ್ಟಿದ್ದಾಳೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಕೊನೆಯದಾಗಿ ಇವರ ಬಳಿರುವ ಫೋರ್ಡ್ ಫಿಗೋ ಪೆಟ್ರೋಲ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಇದರ ರಿಜಿಸ್ಟ್ರೇಷನ್ ಇಯರ್ ಬಂದುಬಿಟ್ಟು ಡಿಸೆಂಬರ್ 2011 ಅಂತೇಳಿ ತಿಳಿಸಿದ್ದಾಳೆ. ಇನ್ಸೂರೆನ್ಸು ಕನ್ಫರೆನ್ಸಿವ್ ಆಗಿದೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 1,04,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಸೆಕೆಂಡ್ ಓನರ್ ಆಗಿರೋದು, ಅಂದರೆ ಸೆಕೆಂಡ್ ಹ್ಯಾಂಡಲ್ಲಿ ಈ ಒಂದು ಕಾರನ್ನು ಬೈ ಮಾಡಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1196 cc ಇದು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರೋದು. ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.